ನಮಸ್ಕಾರ ಎಲ್ರಿಗೂ. ನಾನು ಮನ್ನು. ಸೊ ಎಲ್ಲರಿಗೂ ವೆಲ್ಕಮ್ ನನ್ನ ವೀಡಿಯೋಗೆ. ಎಲ್ಲರೂ ಮಸ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಹಸುಗಳು ರೋಡ್ ಬ್ಲಾಕ್ ಮಾಡ್ತೈತೆ. ಸೊ ಎಲ್ಲರೂ ಮಸ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಖುಷಿಯಾಗಿದ್ದೀರಾ, ತೇಲಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನೀವು ಆಲ್ರೆಡಿ ಲಾಸ್ಟ್ ವ್ಲಾಗ್ ನಂದು ನೋಡಿದರೆ ನಿಮಗೆ ನಾನು ಬೆಂಗಳೂರಿಂದ ಜೋಗ್ ಫಾಲ್ಸ್ಗೆ ಬರೋದನ್ನು ತೋರಿಸಿದ್ದೆ. ಸೊ ಇವಾಗ ಜೋಗ್ ಫಾಲ್ ಮುಗಿಸ್ಕೊಂಡು ಕೊಲ್ಲೂರು ಮೂಕಾಂಬಿಕೆ ತಾಯಿ ದೇವಸ್ಥಾನ ಮತ್ತು ಸಿಗಂದೂರು ಚೌಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಟೈಮ್ ಬಂದ್ಬಿಟ್ಟು ಇವಾಗ 8:15 ಆಗಿದೆ. ಸೊ ಹೋಗೋಣ ಬನ್ನಿ, ಎಲ್ಲ ತೋರಿಸ್ತೀನಿ ನಿಮಗೂ. ಇಲ್ಲಿ ನೋಡಿ ರೋಡಲ್ಲಿ ಮಸ್ತ್ ವ್ಯೂ ಪಾಯಿಂಟ್ಸ್ ಇದೆ. ಈ ಕಡೆ ಫುಲ್ಲು ಫಾರೆಸ್ಟ್ ಅಂದ್ಕೊಳ್ಳಿ, ಎಲ್ಲಿ ನೋಡಿದ್ರು ಫಾರೆಸ್ಟೇ ಇಲ್ಲಿ. ಸೊ ಕ್ರೇಜಿ ರೈಡ್ಸ್ ಅಂದ್ಕೊಳ್ಳಿ ಇದು. ಸೊ ಎಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಹೋಗೋಣ ಬನ್ನಿ. ನಮ್ಮ ರೈಡ್ಸು ಶುರು ಆಗಿದೆ. ಮಾರ್ನಿಂಗು ಹೋಗೋಣ ಬನ್ನಿ ತೋರಿಸ್ತೀನಿ ಎಲ್ಲ. ಸೊ ನೋಡಿ ರೋಡ್ ಮಾತ್ರ ಸೈಕಾಗಿದೆ, ಖಾಲಿಯಾಗಿ ಕ್ರೇಜಿ ಅಂದ್ಕೊಳ್ಳಿ, ಯಾರೂ ಇಲ್ಲ. ಸೊ ಇಲ್ಲಿ ನೋಡಿ ಫುಲ್ ಜಾಲಿ ಅಂದ್ಕೊಳ್ಳಿ, ಫುಲ್ಲು ರೋಡೆಲ್ಲ ಖಾಲಿ. ನಮ್ಮದೊಂದೇ ಕಾರು ಹೋಗ್ತಾ ಇರೋದು, ರೋಡು ಫುಲ್ಲು. ಸೊ ಕ್ರೇಜಿ ಆಗಿದೆ ರೈಡ್ ಮಾತ್ರ. ಇಲ್ಲಿ ನೋಡಿ ಸಿಗಂದೂರು ರೀಚ್ ಆಗ್ತಾ ಇದ್ದೀವಿ, ಎಂಟ್ರ್ ಆಗ್ತಾ ಇದ್ದೀವಿ. ಸೊ ನಾನು ಫಸ್ಟ್ ಟೈಮೇ ಇಲ್ಲಿ ಬರ್ತಿರೋದು. ಸೊ ಬೋಟಲ್ಲಿ ಬರಬೇಕಿತ್ತು, ಮಿಸ್ ಮಾಡ್ಕೊಂಡ್ರಿ. ಸೊ ಟೈಮ್ ಜಾಸ್ತಿ ಇರಲಿಲ್ಲ ನಮಗೆ, ತುಂಬ ಪ್ಲೇಸಸ್ ಕವರ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ನೋಡಿ ಸಿಗಂದೂರು ಚೌಡೇಶ್ವರಿ ತಾಯಿ ದೇವಸ್ಥಾನ ಹತ್ರ ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ನೋಡಿ ಫುಲ್ಲು, ಅಷ್ಟೊಂದೇನು ಇದಿಲ್ಲ ಕ್ರೌಡು. ಓಕೆ ಅನಿಸುತ್ತೆ, ನೋಡೋಣ ಬನ್ನಿ ಹೋಗೋಣ. ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಕಾರ್ ಪಾರ್ಕ್ ಮಾಡಿಬಿಟ್ಟು. ನೋಡಿ ಇವರೆಲ್ಲ ದರ್ಶನ ಮುಗಿಸ್ಕೊಂಡು ಬರ್ತಾವ್ರೆ ಅನಿಸುತ್ತೆ. ಇಲ್ಲಿಂದ ಮೋಸ್ಟ್ಲಿ 100 ಮೀಟರ್ಸ್ ಹೋಗ್ಬೇಕು ಅನಿಸುತ್ತೆ. ಹೋಗೋಣ ಬನ್ನಿ, ತರಿಸ್ತೀನಿ, ಎಲ್ಲ ತರಿಸ್ತೀನಿ ಸಮಾಧಾನ. ಇಲ್ಲಿ ನೋಡಿ ಎಲ್ಲ ದರ್ಶನ ಮುಗಿಸ್ಕೊಂಡು ಜಾಲಿಯಾಗಿ ಬರ್ತಾವ್ರೆ. ನಾವಿವಾಗ ಹೋಗ್ತಾ ಇದ್ದೀವಿ. ಗೈಸ್ ಇಲ್ಲಿ ಸ್ಲಿಪ್ಪರ್ ಕೌಂಟರ್ ಅಂತ ಐತೆ, ಇಲ್ಲಿ ಸ್ಲಿಪ್ಪರ್ ಬಿಚ್ಚಿಬಿಟ್ಟು ಹೋಗೋದೇನೆ ಇವಾಗ ಒಳಗಡೆ. ಸೊ ಹೋಗೋಣ ಬನ್ನಿ, ತರಿಸ್ತೀನಿ. ಗೈಸ್ ಸ್ಲಿಪ್ಪರಲ್ಲಿ ಬಿಚ್ಚಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಇದೇ ಎಂಟ್ರೆನ್ಸ್ ಅನಿಸುತ್ತೆ. ಈ ಕಡೆ ಎಲ್ಲ ನೋಡಿ ಅಂಗಡಿಗಳೆಲ್ಲ ಇದೆ. ಇದೇ ಎಂಟ್ರೆನ್ಸ್ ಅನಿಸುತ್ತೆ. ಇಲ್ಲಿ ನೋಡಿ ಎಲ್ಲ ಫೋಟೋ ಇಟ್ಕೊತಾವ್ರೆ. ಇಲ್ಲಿ ನೋಡಿ ಶ್ರೀ ಚೌಡೇಶ್ವರಿ ದೇವಾಲಯ ಅಂತ ಹಾಕಿದ್ದಾರೆ, ಶ್ರೀ ಕ್ಷೇತ್ರ ಸಿಗಂದೂರು. ಒಳಗಡೆ ಎಂಟ್ರ್ ಆಗ್ತಾ ಇದ್ದೀನಿ. ಒಳಗಡೆ ಎಂಟ್ರ್ ಆಗಿದ ತಕ್ಷಣ ಇಲ್ಲಿ ನೋಡಿ ನಮ್ಮ ಸಿಗಂದೂರು ಅಂತ ಒಂದು ಬೋರ್ಡ್ ಏನೋ ಹಾಕಿದ್ದಾರೆ. ನೋಡಿ ನಮ್ಮ ಸಿಗಂದೂರು ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಇಲ್ಲಿ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಇಲ್ಲಿ ನೋಡಿ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಶ್ರೀ ಚೌಡೇಶ್ವರಿ ದೇವಾಲಯ ಶ್ರೀ ಕ್ಷೇತ್ರ ಸಿಗಂದೂರು ಅಂತ. ಸೊ ಹಂಗೆ ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ನೋಡಿ ಕ್ಯೂ ಹಿಂಗಿದೆ, ಫುಲ್ ಗ್ರಿಲ್ಸು ಆ ಕಡೆ ಈ ಕಡೆ. ಹೋಗ್ತಾ ಇದ್ದೀನಿ. ಕ್ರೌಡ್ ಅಷ್ಟೊಂದು ಇರಲ್ಲ ಅಂದ್ಕೊಂಡಿದ್ದೀನಿ. ಸೊ ಇದ್ದಾರೆ, ಕ್ರೌಡು ಕಾಣಿಸ್ತಾ ಇದೆ ನೋಡಿ, ಇದ್ದಾರೆ. ನೋಡೋಣ, ಹೋಗೋಣ ಬನ್ನಿ. ಇಲ್ಲಿ ನೋಡಿ ವೇಟು ದರ್ಶನ ಅಂತ ಹಾಕೋರೆ. ಇಲ್ಲಿ ಕೈಕಾಲು ತೊಳ್ಕೊಂಡು ಹೋಗೋಣ ಬನ್ನಿ. ಕೈಕಾಲು ತೊಳ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕ್ಯೂ ಇದು. ಸೊ ಇಷ್ಟಿದ್ದಾರೆ ಕ್ರೌಡು, ಅದೇ ದೇವಸ್ಥಾನ. ಅಲ್ಲಿ ಎಂಟ್ರ್ ಆಗ್ತಿದ್ದಾರೆ ನೋಡಿ ಎಲ್ಲರೂ. ಸೊ ಗೈಸ್ ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ, ಬೇಜಾರು ಮಾಡ್ಕೊಬೇಡಿ. ಸೊ ದರ್ಶನ ಮುಗಿಸ್ಕೊಂಡು ಈಗಷ್ಟೇ ಹೊರಗೆ ಬಂದೆ. ಇಲ್ಲಿ ನೋಡಿ ಅಂಗಡಿಗಳೆಲ್ಲ ಐತೆ. ಸೊ ಇಲ್ಲೆಲ್ಲ ನೋಡಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀನಿ. ಇಲ್ಲೆಲ್ಲ ನೋಡಿ ಇದು ಇಲ್ಲಿ ದೇವರುಗಳೆಲ್ಲ ಇಕ್ಕಿದ್ದಾರೆ. ಸೊ ಆಚೆ ಎಕ್ಸಿಟ್ ಆಗ್ತಾ ಇದ್ದೀನಿ. ಇದು ಔಟ್ಸೈಡ್ ಹೋಗೋಕ್ಕೆ ದಾರಿ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಫುಲ್ಲು ಕ್ರೌಡು ಇದ್ದಾರೆ, ಸ್ವಲ್ಪ ಜನ ಎಲ್ಲ. ಓಕೆ ಅಷ್ಟೊಂದೇನು ಕ್ರೌಡ್ ಇಲ್ಲ ಅಂದ್ಕೊಳ್ಳಿ. ದರ್ಶನ ಅಂತೂ ಸಖತ್ತಾಗಾಯಿತು. ಸೊ ನಿಮ್ಗೆ ತೋರ್ಸೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ಸೊ ಆಚೆ ಹೋಗ್ತಿದ್ದೀನಿ. ಸೊ ಆಚೆ ಬಂದು ದೇವಸ್ಥಾನದಿಂದ 100 ಮೀಟ್ರಲ್ಲಿ ಯಾವುದೋ ಒಂದು ಹೋಟೆಲ್ ಸಿಕ್ತು. ಫಸ್ಟು ಹೊಟ್ಟೆಗೆ ಟಿಫನ್ ಹಾಕೊಳ್ಳೋಣ ಅಂತ ಟಿಫನ್ ಹಾಕ್ಕೊತಾ ಇದ್ದೀನಿ. ನೋಡಿ ಚಿಕ್ಕ ಹೋಟ್ಲಿಂದ ನೋಡಿ ಸೈಡ್ಗೆ ವ್ಯೂ ಹಿಂಗೈತೆ.
ಪರವಾಗಿಲ್ಲ, ಬಟ್ ಊಟ ಅಷ್ಟೊಂದು. ಗೈಸ್, ಸಿಗಂದೂರು ಮುಗಿಸ್ಕೊಂಡ್ರಿ. ಸೊ ಇವಾಗ ನೆಕ್ಸ್ಟ್ ಟ್ರಿಪ್ ಬಂದ್ಬಿಟ್ಟು ನಮ್ಮದು ಕೊಲ್ಲೂರು ಮೂಕಾಂಬಿಕೆ ತಾಯಿ ದೇವಸ್ಥಾನಕ್ಕೆ. ಇಲ್ಲಿ ನೋಡಿ ವಾಟರ್ ಫ್ಲೋ ಆಗ್ತಿದೆ. ಸೊ ಕ್ರೇಜಿಯಾಗೈತೆ ಅಂದ್ಕೊಳ್ಳಿ. ಫುಲ್ಲು ಎಲ್ಲ ಕಡೆ ವ್ಯೂಸು ಮಸ್ತಾಗಿರುತ್ತೆ ಅಂದ್ಕೊಳ್ಳಿ. ನೋಡಿ. ಸೊ ನೋಡಿ, ಫುಲ್ಲು ರೋಡೆಲ್ಲ ಖಾಲಿನೇ. ಸೊ ಅಷ್ಟೊಂದೇನು ಕ್ರೌಡ್ ಇಲ್ಲ. ಇದು ಮಾರ್ನಿಂಗ್ ಇವಾಗ. ಇನ್ನೂ ಹೋಗ್ತಾ ಹೋಗ್ತಾ ಜನಗಳು ಬರ್ತಾರೆ ಅನಿಸುತ್ತೆ. ಮುಂದೆ ನೋಡಿ ಫುಲ್ಲು ಮೌಂಟೇನ್ಸ್ ಎಲ್ಲ ಇದೆ. ರೋಡ್ ನೋಡಿ ಫುಲ್ಲು ಘಾಟ್ ಸೆಕ್ಷನ್ನು. ಹೋಗೋಣ, ನೋಡೋಣ ಬನ್ನಿ. ಇನ್ನು ನಾನು ಫಸ್ಟ್ ಟೈಮೇ ಹೋಗ್ತಿರೋದು ಕೊಲ್ಲೂರು ಮೂಕಾಂಬಿಕಾ ತಾಯಿ ದೇವಸ್ಥಾನಕ್ಕೆ. ಸೊ ರೋಡ್ಗಳೆಲ್ಲ ಮಸ್ತಾಗೈತೆ. ಈ ಥರ ರೋಡಲ್ಲಿ ಹೋಗ್ತಾ ಇದ್ರೆ ನನಗಂತೂ ಹಸೂರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಅಂತ ಫೀಲ್ ಆಗ್ತಿದೆ. ನೋಡೋಣ ಬನ್ನಿ. ನಿಮಗೂ ಹಂಗೆ ಫೀಲ್ ಆಗ್ತಿದೆ ಕಮೆಂಟ್ ಮಾಡಿ. ಸೊ ಗೈಸ್, ಕೊಲ್ಲೂರು ಮೂಕಾಂಬಿಕಾ ತಾಯಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಸರಿಯಾಗೈತೆ ಘಾಟ್ ಸೆಕ್ಷನ್ನು. ವ್ಯೂಸ್ ಮಾತ್ರ ಸರಿಯಾಗೈತೆ. ಇಲ್ಲಿ ನೋಡಿ ಕ್ರೇಜಿ ವ್ಯೂಸ್ ಅಂದ್ಕೊಳ್ಳಿ. ಫುಲ್ ಫಾಗ್ ಎಲ್ಲ ಹಂಗೆ ಐತೆ. ಕ್ಯಾಮ್ರಾಗೆ ಹೆಂಗೆ ಕಾಣಿಸ್ತಾ ಇತ್ತು ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಏನಪ್ಪ ಆಗ್ಬಿಟ್ಟಿದೆ ಅಂದರೆ ಈ ಘಾಟ್ ಸೆಕ್ಷನಲ್ಲಿ ಫುಲ್ಲು ಮರಗಳೆಲ್ಲ ತುಂಬ್ಕೊಂಡ್ಬಿಟ್ಟಾಗುತ್ತೆ. ಸೈಡಲ್ಲೆಲ್ಲ ವ್ಯೂಸ್ ಅಷ್ಟೊಂದು ಕಾಣಿಸಲ್ಲ. ಸೊ ಗಾಡಿ ಸೈಡ್ಗೆ ಆಗ್ಬಿಟ್ಟು ನೋಡೋಣ ಅಂದರೆ ಇರೋದೇ ಸಿಂಗಲ್ ವೇ. ಸೊ ಸ್ಟಾಪ್ ಮಾಡೋಂಗಿಲ್ಲ. ಹಿಂದೆಯಿಂದ ಗಾಡಿಗಳು ಫುಲ್ ಬರ್ತಾ ಇರುತ್ತೆ ಸ್ಪೀಡಲ್ಲಿ. ಸೊ ಆದಷ್ಟು ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಇಲ್ಲಿ ನೋಡಿ ಫುಲ್ ಘಾಟ್ ಸೆಕ್ಷನ್ ಇದು ಮಾತ್ರ ಕ್ರೇಜಿಯಾಗೈತೆ ವ್ಯೂ ಅಂದ್ಕೊಳ್ಳಿ. ಇಲ್ಲಿ ಎಲ್ಲ ಕಡೆ ಫುಲ್ಲು ಸ್ನೇಕ್ ರೋಡ್ಸ್ ಅಂದ್ಕೊಳ್ಳಿ ಇಲ್ಲಿ. ಸೊ ಅಲ್ಲಲ್ಲಿ ಫಾಲ್ಸೂ ಐತೆ ಇಲ್ಲಿ. ಸೊ ಈ ಸೈಡಲ್ಲೆಲ್ಲ ಮರಗಳು ತುಂಬ್ಕೊಂಡ್ಬಿಟ್ಟೈತೆ, ಏನೂ ಕಾಣಿಸಲ್ಲ. ಹೋಗೋಣ ಬನ್ನಿ. ಗೈಸ್, ಕೊಲ್ಲೂರು ಹತ್ರ ರೀಚ್ ಆಗಿದ್ದೀನಿ. ಇಲ್ಲಿ ನೋಡಿ ಒಂದು ಹುತ್ತ ಐತೆ. ಹಾವು ಹೆಂಗೈತೆ ನೋಡಿ. ರಿಯಾಲಿಟಿ ಥರ ಐತೆ, ಬಟ್ ಅದು ಆರ್ಟಿಫಿಷಿಯಲ್ಲು. ಸೈಕಾಗೈತೆ. ದೊಡ್ಡದಾಗಿ ಮಾಡಿದ್ದಾರೆ. ಕ್ರೇಜಿಯಾಗೈತೆ ನೋಡೋಕ್ಕಂತೂ. ಮೋಸ್ಟ್ಲಿ ಇಲ್ಲಿ ಪಾರ್ಕಿಂಗ್ ಆಗಿಬಿಟ್ಟು ಹೋಗ್ಬೇಕನ್ಸುತ್ತೆ. ಲೆಫ್ಟ್ ಸೈಡಲ್ಲಿ. ಹೋಗೋಣ ಬನ್ನಿ. ಗೈಸ್, ಕಾರೆಲ್ಲ ಪಾರ್ಕ್ ಮಾಡಿ. ಇಲ್ಲಿ ನೋಡಿ ಪಾರ್ಕಿಂಗು ಫುಲ್ಲು ತುಂಬೋಗೈತೆ ಅಂದ್ಕೊಳ್ಳಿ. ಕಾರುಗಳೇ ಈ ರೇಂಜ್ಗೆ ಐತೆ ಅಂದರೆ ಇನ್ನು ದರ್ಶನ ಮಾಡೋಕ್ಕೆ ಜನಗಳು ಯಾವ ರೇಂಜಲ್ಲಿ ಇರ್ತದೆ ಅಂತ ನನಗಂತೂ ಸೈಕಾಗ್ತಿದೆ. ಇಲ್ಲಿ ನೋಡಿ ಪಾರ್ಕಿಂಗ್ ಫುಲ್ಲು ಎಷ್ಟು ಕಾರುಗಳಿದೆ ನೋಡಿ. ಮುಂದೆ ನೋಡಿ ಮೌಂಟೇನ್ಸು. ಫುಲ್ ಫಾಗ್ ಎಲ್ಲ ಹಂಗೆ ಐತೆ. ಇನ್ನು ಬೇಜಾಗೈತೆ ಅಂದ್ಕೊಳ್ಳಿ ವೈಸ್ ಮಾತ್ರ. ದೇವಸ್ಥಾನ ಹತ್ರ ರೀಚ್ ಆದ ಗೈಸ್. ಇಲ್ಲಿ ನೋಡಿ ಚಪ್ಪಲಿ ಬಿಡೋಕ್ಕೆ ಇಲ್ಲಿ ಚಪ್ಪಲಿ ಬಿಡ್ತಾವ್ರೆಲ್ಲ. ನಾನು ಚಪ್ಪಲಿ ಬಿಡ್ತಾ ಇದ್ದೀನಿ ಇಲ್ಲಿ ನೋಡಿ. ಚಪ್ಪಲಿ ಬಿಟ್ಬಿಟ್ಟು ಹೋಗೋಣ ಬನ್ನಿ. ಇಲ್ಲಿ ನೋಡಿ ಯಾರೋ ಪ್ರಸಾದ ಎಲ್ಲ ಕೊಡ್ತಾವ್ರೆ. ಹೋಗೋಣ ಬನ್ನಿ ಒಳಗಡೆ. ಸೊ ದೇವಸ್ಥಾನ ಹತ್ರ ಇಲ್ಲೆಲ್ಲೋ ಸ್ವಲ್ಪ ಸೈಡಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ನಡ್ಕೊಂಡು. ಸೊ ಇಲ್ಲಿಂದ ನೋಡಿ ಫುಲ್ಲು ಕ್ರೌಡು ಇದ್ದಾರೆ ಅನಿಸುತ್ತೆ. ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ. ಮೋಸ್ಟ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿ ಫುಲ್ಲು ಫುಲ್ಲು ರಶ್ ಇದೆ ಅನಿಸುತ್ತೆ ಒಳಗಡೆ. ನೋಡೋಣ ಬನ್ನಿ. ಇದೆ ಅನಿಸುತ್ತೆ ಟೆಂಪಲ್ಲು ಎಂಟ್ರೆನ್ಸು. ಸೊ ಇಲ್ಲಿ ನೋಡಿ ಟೆಂಪಲ್ ಎಂಟ್ರೆನ್ಸು. ಶ್ರೀ ಮೂಕಾಂಬಿಕಾ ಟೆಂಪಲ್ ಕೊಲ್ಲೂರು ಅಂತ ಹಾಕಿದ್ದಾರೆ ನೋಡಿ. ಇದೇ ಎಂಟ್ರೆನ್ಸು. ಸೊ ಇಲ್ಲಿ ನೋಡಿ ಕ್ಯೂ ಹೆಂಗೈತೆ. ಕ್ರೇಜಿಯಾಗೈತೆ ಅಂದ್ಕೊಳ್ಳಿ ಕ್ಯೂ. ವಾರೆ ವಾ. ಗೈಸ್, ದೇವಸ್ಥಾನ ಬ್ಯಾಕ್ ಸೈಡ್ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಫುಲ್ಲು ಬ್ಯಾಕ್ ಸೈಡಿಂದ ಹಿಡಿದು ಫ್ರಂಟ್ ತನಕ ಐತೆ ಕ್ಯೂ. ಎಷ್ಟು ಜನ ಇದ್ದಾರೆ ನೋಡಿ. ಅದು ಸಿಂಗಲ್ ಕ್ಯೂ ಅಲ್ಲ, ಇದು 4 ವೇ ಅನಿಸುತ್ತೆ. ಸೊ ಅಯ್ಯೋ ಹೆಂಗೆ ಗುರು ನಾವು ದರ್ಶನ ಮಾಡೋದು ಇವಾಗ. ಇಲ್ಲಿ ನೋಡಿ ಹೆಂಗಿದ್ದಾರೆ ಜನ. ಸೈಕಗುರು. ಇಲ್ಲಿ ನೋಡಿ ಜನ ಇನ್ನೂ ಬರ್ತಾವ್ರೆ ಕ್ಯೂಗೆ ದೇವಸ್ಥಾನದಿಂದ ನೋಡಿ. ಸೊ ಗೈಸ್, ದೇವಸ್ಥಾನ ಹಿಂದೆ ಇಲ್ಲಿ ನೋಡಿ ಒಂದು ತೇರ್ ಐತೆ ದೊಡ್ಡದು. ದೇವಸ್ಥಾನ ಬ್ಯಾಕ್ ಸೈಡ್ ಇದು. ಇಲ್ಲಿ ನೋಡಿ ಇದೇ ದೇವಸ್ಥಾನ ಬ್ಯಾಕ್ ಸೈಡ್ ಗೇಟು ಕಾಣಿಸ್ತಿದೆಯಲ್ಲ, ಅದು ಬ್ಯಾಕ್ ಸೈಡ್ ಎಂಟ್ರೆನ್ಸ್ ಅದು. ಹೋಗೋಣ ಬನ್ನಿ ಒಳಗಡೆ, ತೋರಿಸ್ತೀನಿ. ಇಲ್ಲಿ ನೋಡಿ ತೇರು ನೋಡಿ ಮಸ್ತಾಗೈತೆ. ಹೋಗೋಣ ಬನ್ನಿ ಒಳಗಡೆ.
ಇವಾಗ ಗಾಯ್ಸ್ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಒಳ್ಳೆ ವೈಬ್ ಅಂದ್ಕೊಳ್ಳಿ. ತಾಯಿನ ಎತ್ಕೊ ಬರ್ತಿದ್ರು ದೇವ್ರನ್ನ. ನೋಡಿ ನಾನಂತೂ ಫುಲ್ ಖುಷಿ ಆಗೋದೆ. ಈ ಥರ ದರ್ಶನ ಬೇಕೇ ಬೇಕಿತ್ತು ನನಗಂತೂ, ಬೆಂಗಳೂರಿಂದ ಬಂದಿದ್ದೀನಿ ಅಂತ. ಜನಗಳಿಷ್ಟಿದ್ರು ನೋಡಿ ನಮ್ಗೆ ಈ ಥರ ದರ್ಶನ ಸಿಗ್ತಿದೆ. ನೋಡಿ ಹಂಗೆ ದೇವ್ರು ಎತ್ಕೊಂಡು ಹೋಗ್ತಿದ್ದೆ, ಹಂಗೆ ಹಿಂದೆನೇ ಹೋಗ್ತಿದ್ವಿ. ಸೊ ನಾವು ಬ್ಯಾಕಲ್ಲಿ ಇದ್ವಿ, ದೇವಸ್ಥಾನ ಬ್ಯಾಕಿಂದ ಫ್ರಂಟಿಗೆ ಹೋಗ್ತಾ ಇದ್ವಿ. ಸೊ ದೇವರಿಂದನೇ ಹೋಗ್ತಾ ಇದ್ದೀನಿ. ಸೊ ಅಲ್ಲಲ್ಲಿ ದೇವ್ರು ಎತ್ಕೊಂಡು ಹೋಗ್ತಾ ನಾವು ಹಿಂದೆ ಹೋಗ್ತಾ ಇದ್ದೀವಿ. ನೋಡಿ ಕ್ರೌಡ್ ನೋಡಿ ಹಿಂಗಿದ್ದಾರೆ ದೇವಸ್ಥಾನ ಆಗಿದ್ದಾರೆ. ದೇವಸ್ಥಾನ ಮುಂದೆ ಇದ್ದೀವಿ. ನೋಡಿ ತಾಯಿನ 3 ರೌಂಡ್ ಹೊಡಿಸ್ತಾರೆ ಅನ್ಸುತ್ತೆ. ಹಂಗೆ ತಗೊಳ್ಳಿ ಎಲ್ಲರೂ ಆಶೀರ್ವಾದ. ಈ ಥರ ಸಿಗಲ್ಲ ನಿಮಗೆ, ಎಲ್ಲರೂ ಆಶೀರ್ವಾದ ತಗೊಳ್ಳಿ. ಸೊ ನೋಡಿ ಕರ್ಕೊಂಡು ಹೋಗ್ತಾವ್ರೆ. ಸೊ ಇದು ನೋಡಿ ಕ್ರೌಡ್ ಎಲ್ಲ ಹಂಗೆ ದೇವರಿಂದನೇ ರೌಂಡ್ಸ್ ಹಾಕ್ತಿದ್ದಾರೆ. ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ತಿರ್ಗಾ ಚಪ್ಪಲಿ ಹಾಕ್ಕೊಂಡು ಹೋಗೋದೇನೆ ಇವಾಗ. ಸೊ ಗೈಸ್ ಇಲ್ಲಿ ನೋಡಿ ದೇವಸ್ಥಾನ ಪಕ್ಕದಲ್ಲೇ ಇಲ್ಲಿ ಯಾವುದೋ ವಾಟರ್ ಫ್ಲೋ ಆಗ್ತಿದೆ. ನೀರು ಮಾತ್ರ ಸಖತ್ತಾಗೈತೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಫುಲ್ಲು ಮಿರರ್ ಥರ ಐತೆ ಅಂದ್ಕೊಳ್ಳಿ, ಫುಲ್ಲು ಫ್ಲೋ ಅಂದ್ಕೊಳ್ಳಿ. ಇದು ಯಾವುದೋ ನದಿದು ಶರಾವತಿ ಅನಿಸುತ್ತೆ. ಸೊ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ. ಇಲ್ಲಿ ನೋಡಿ ಮಿರರ್ ಥರ ಐತೆ. ನೀವು ಮನೇಲಿ ಯಾವುದೇ ಹಾಕುವಾಗಡಿ ಯಾವ ಫಿಲ್ಟ್ರ್ ಹಾಕಿದ್ರು ಈ ಥರ ಪ್ಯೂರ್ ಬರಲ್ಲ, ಅಷ್ಟು ಪ್ಯೂರ್ ಐತೆ ನೀರು. ಸೊ ನೀರಲ್ಲಿ ಮೀನುಗಳೆಲ್ಲ ಐತೆ ನೋಡಿ, ಕಾಣಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ ನನಗೆ ಕ್ಯಾಮ್ರಾದಲ್ಲಿ. ಸೊ ಬೇಜಾನ್ ಮೀನುಗಳೈತೆ ನೋಡಿ, ಇಲ್ಲೆಲ್ಲ ಐತೆ ನೋಡಿ ಮೀನುಗಳು. ಸೊ ನೋಡಿ ಮೀನುಗಳೆಲ್ಲ ಐತೆ, ತೋರಿಸ್ತೀನಿ ರೀ. ಇಲ್ಲಿ ನೋಡಿ ಫುಲ್ ಮೀನುಗಳೆಲ್ಲ ಐತೆ, ಮಸ್ತಾಗೈತೆ. ವಾಟ್ರ್ ಮಾತ್ರ ಸಖತ್ ಪ್ಯೂರ್ ಆಗೈತೆ ಅಂದ್ಕೊಳ್ಳಿ. ಇದು ಫ್ಲೋ ಆಗ್ತಿದೆ. ಇದು ಎಲ್ಲೋಗಿ ಎಲ್ಲಿ ಜಾಯಿನ್ ಆಗುತ್ತೆ ಗೊತ್ತಿಲ್ಲ. ದೇವಸ್ಥಾನ ಪಕ್ಕದಲ್ಲೇ ಇರೋದು ನೋಡಿ, ದೇವಸ್ಥಾನಕ್ಕೆ ಹೋಗೋ ದಾರಿ ಇದು. ಇಲ್ಲಿ ನೋಡಿ ಅಂಗಡಿಗಳು. ಸೊ ಇಲ್ಲಿ ನೋಡಿ ಬ್ರಿಡ್ಜ್ ಥರ. ಇಲ್ಲಿ ನೋಡಿ ಹುಡುಗ್ರೇನೋ ಮಾಡ್ತಾವ್ರೆ, ಕೈಯಲ್ಲಿ ಪೂರಿ ಇಟ್ಕೊಂಡವ್ರೆ ಪ್ಯಾಕೆಟು. ನೋಡೋಣ ಬನ್ನಿ ಏನು ಮಾಡ್ತಾವ್ರೆ ಅಂತ. ಸೊ ಇಲ್ಲಿ ನೋಡಿ ಪೂರಿ ಹಾಕ್ಬಿಟ್ಟು ಯಾವುದೋ ಸೊಳ್ಳೆ ಪರ್ದ ಹಾಕ್ಬಿಟ್ಟು ಮೀನು ಹಿಡಿತಾವ್ರೆ ಹುಡುಗರು. ನೋಡಿ ಮೀನು ಹಿಡಿತಾವ್ರೆ. ಅಲ್ಲಿ ನೋಡಿ ಪೂರಿನ ತಿಂತೈತೆ ಮೀನು, ಬಟ್ ಬಲೆಗೆ ಮಾತ್ರ ಯಾವುದು ಬರ್ತಿಲ್ಲ. ಸೊ ಕಾಣಿಸ್ತಿರ್ಬೋದು ನೋಡಿ, ಅಲ್ಲೊಂದು ಬ್ರಿಡ್ಜ್ ಐತೆ, ಹೋಗೋಣ ತೋರಿಸ್ತೀನಿ ರೀ. ಸೊ ಅಲ್ಲಿ ನೋಡಿ ಸಖತ್ತಾಗೈತೆ, ಫುಲ್ ವಾಟರ್ ಫ್ಲೋ. ಸೆಂಟ್ರಲ್ಲಿ ಚಿಕ್ಕದಾಗಿ ಒಂದು ಬ್ರಿಡ್ಜ್ ಇದೆ ನೋಡಿ. ಸೊ ಇಲ್ಲಿ ನೋಡಿ ಗೈಸ್ ಮೀನ್ಸು ಎಲ್ಲ ಫುಲ್ ಪೂರಿ ಹಾಕ್ತಾವನೆ, ಹುಡುಗ ತಿಂತೈತೆ, ಬಟ್ ಬಲೆಗೆ ಮಾತ್ರ ಯಾವುದೂ ಬರ್ತಿಲ್ಲ. ಇವ್ರ ಪಾಪ ಎಷ್ಟೊತ್ತಿಂದ ಹಿಡಿತಾವ್ರೋ ನನಗೂ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ ಪೂರಿನೆಲ್ಲ ಮಸ್ತಾಗಿ ತಿಂತೈತೆ ಮೀನುಗಳು, ಕಾಣಿಸ್ತಿರ್ಬೋದು ನಿಮಗೆ, ಬಟ್ ಬಲೆಗಂತೂ ಬೀಳ್ತಿಲ್ಲ ಅದು. ಸೊ ಏನೋ ಹುಡುಗರು ವಯಸ್ಸಲ್ಲಿ ಜಾಲಿ ಮಾಡ್ತಾವ್ರೆ, ನಾವು ಯಾಕೆ ಡಿಸ್ಟರ್ಬ್ ಮಾಡೋದು. ಹೋಗೋಣ ಬನ್ನಿ ನಾವು. ಇಲ್ಲಿ ನೋಡಿ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀನಿ ನಡ್ಕೊಂಡು. ಸೊ ಇಲ್ಲಿ ನೋಡಿ ದೇವಸ್ಥಾನ ನಡ್ಕೊಂಡು ಹೋಗೋ ದಾರಿಯಲ್ಲೇ ಫುಲ್ಲು ಈ ಥರನೇ ಇರುತ್ತೆ ವೈಬ್ಸು. ಫುಲ್ ವಾಟರ್ ಫ್ಲೋ ಆಗ್ತಿರುತ್ತೆ ಸೈಡಲ್ಲಿ. ಇಲ್ಲಿ ನೋಡಿ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ನಂದಿ ಮಹಾರಾಜ್. ಸೊ ಹಿಂಗೈತೆ ನೋಡಿ ಬ್ರಿಡ್ಜ್ ಎಂಟ್ರೆನ್ಸು. ಹಿಂಗೆ ಕೆಳಗಡೆಯಿಂದ ಇಳಿದೋಗ್ಬೇಕು ಸ್ವಲ್ಪ. ಅರೆ ವಾ ಕ್ರೇಜಿ ಐತೆ ಗುರು ವೈಬು. ಇಲ್ಲಿ ಬ್ರಿಡ್ಜ್ ಮೇಲೆ ವಾಟ್ರು ಕೆಳಗಡೆ ಡೈ ಹಾಕಬೇಕು ಅನಿಸ್ತೈತೆ, ನೀರು ಜಾಸ್ತಿ ಇಲ್ಲ, ಏನು ಮಾಡೋದು ನೋಡಿ. ಸಕ್ಕತ್ತಾಗೈತೆ ಇದು ಫ್ಲೋ. ವಾಟ್ರ್ ನೋಡಿ ಪ್ಯೂರ್, ನೋಡಿ ಎಷ್ಟು ಪ್ಯೂರ್ ಆಗೈತೆ. ನೀವು ನೋಡಿದ್ರೆ ನಿಮ್ಮ ಮುಖ ಹಂಗೆ ನಿಮ್ಮ ಮುಖಕ್ಕೆ ಪಲ್ಸ್ ಅಂತ ಹೊಡಿಬೇಕು, ಅಷ್ಟು ಕ್ಲೀನಾಗೈತೆ ನೀರು ಅಂದ್ಕೊಳ್ಳಿ. ಘಟ ಅಂತ ಕುಡಿಬೇಕನ್ನಿಸ್ತಿತ್ತು, ಬಟ್ ಕೆಳಗಡೆ ಇಳಿಬೇಕಾಗಿತ್ತು. ಸೊ ರಿಸ್ಕಿ ಆಗಪ್ಪ ಅಂತ ಸುಮ್ಮನೆ ನೋಡ್ತಿದ್ದೆ. ಇಲ್ಲಿ ನೋಡಿ ಸಕ್ಕತ್ತಾಗೈತೆ ಫ್ಲೋ. ಸೊ ಇದು ಒಳ್ಳೆ ಫ್ಲೋ ವಾಟರ್ ಅಂದ್ಕೊಳ್ಳಿ. ಇದು ಸಖತ್ ಪ್ಯೂರ್ ಆಗೈತೆ ಮಾತ್ರ. ಈ ಕಡೆ ನೋಡಿ ದೇವಸ್ಥಾನ ಹೋಗೋ ರೋಡು ಪಕ್ಕದಲ್ಲೇ ಫ್ಲೋ ಇದೆ ಇದು. ಸೊ ಗೈಸ್ ಕೊಲ್ಲೂರು ಮೂಕಾಂಬಿಕಾ ತಾಯಿ ದೇವಸ್ಥಾನ ಮುಗಿಸ್ಕೊಂಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಮರವಂತೆ ಬೀಚು. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಸೊ ಎಲ್ಲ ಪಾರ್ಟ್ಸು ನೋಡಿ ವಿಡಿಯೋನ, ಒಂದೊಂದು ಪಾರ್ಟ್ ನೋಡಿದ್ರೆ ಅರ್ಥ ಆಗಲ್ಲ. ಟಾಟಾ, ಬಾಯ್ ಬಾಯ್.